ಕಾಲೇಜ್ ಸ್ಟೂಡೆಂಟ್ಸು ಯಾರೆಲ್ಲ ಸ್ಟಡೀಸಿಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ಓದೋ ಕಡೆ ಮನಸ್ಸೇ ತೋರಿಸ್ತಿಲ್ಲ ಅಂದರೆ ಒಂದು 2 ನಿಮಿಷ ಈ ವಿಡಿಯೋ ಕೇಳಿಸ್ಕೊಂಡೋಗಿ. ನಿಮ್ಮ ಅಪ್ಪ ಅಮ್ಮ ನೀವು ಚೆನ್ನಾಗಿ ಓದಿ ಲೈಫಲ್ಲಿ ಸೆಟ್ಲಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊತೀರಾ, ಇಲ್ಲ ಮನೆ ಪರಿಸ್ಥಿತಿನ ಸುಧಾರಿಸ್ತೀರಾ ಅಂದ್ಕೊಂಡು ಒಂದು ನಿರೀಕ್ಷೆಯಲ್ಲಿದ್ದಾರೆ. ನಿಮಗೆ ಪಾಪ ಓದೋ ಕಡೆ ಮನಸ್ಸೇ ಇಲ್ಲ. ಈ ವಯಸ್ಸಲ್ಲಿ ಓದೋದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಏನಿದೆ ಗುರು? ನಾನು ಇನ್ನು 90% ರ್ಯಾಂಕು ಹಾಗೆಲ್ಲ ತಗೊಳ್ಳಿ ಅಂತ ಹೇಳ್ತಿಲ್ಲ. ಒಂದು 70% ತಗೊಂಡ್ರು ಆ ಸಬ್ಜೆಕ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಜುಕೇಷನ್ ಅನ್ನೋದು ನಮ್ದು ಇಡೀ ಲೈಫಲ್ಲಿ ನಮ್ದು ಆಸ್ತಿ ಇದ್ದಂಗೆ ಅದು. ನಿಮ್ಮಪ್ಪ ಸಿಕ್ಕಾಪಟ್ಟೆ ದುಡ್ಡು ಮಾಡಿದಾನಂದರೆ ಅವಾಗ ಎಜುಕೇಷನ್ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ, ಇರೋ ಬಿಸ್ನೆಸ್ನ ನೋಡ್ಕೊಂಡು ಹೋಗಿ. ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿದೆ ಅಂತ ನಿನಗೆ ಗೊತ್ತಿದೆ ಮಗ, ಆದರೂ ನೀನು ಓದ್ತಿಲ್ಲ ಅಂದರೆ ಸುಮ್ಮನೆ ನಿಮ್ಮ ಅಪ್ಪ ಅಮ್ಮನ ನೀನು ಮೋಸ ಮಾಡ್ತಾ ಇದೆಯಾ ಅಂದ್ಕೊಂಡು ಓದೋದಷ್ಟು ದಿನ ಓದ್ಕೊಬಿಡು. ಆಮೇಲೆ ಬಿಸ್ನೆಸ್ಸು ಇಲ್ಲ ಕಾರ್ಪೊರೇಟೋ ನಿಮಗೆ ಬಿಟ್ಟಿದ್ದು. ಇವೆಲ್ಲ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಓದೋದು ರಿಲೇಟೆಡ್ ಮಾತ್ರ ಫ್ರೆಂಡ್ಸ್ ಹತ್ರ ಸಲಹೆ ತೊಗೊಳಕ್ಕೆ ಹೋಗಬೇಡಿ. ಮಗ ನಾನು ಓದೇ ಇಲ್ಲ, ನಾನು ನೋಟ್ಸೇ ಬರ್ದಿಲ್ಲ, ನಾನು ಬುಕ್ಕೇ ತೆಗ್ದಿಲ್ಲ ಅಂದ್ಕೊಂಡು ಸುಮ್ಮನೆ ಕಚ್ಚೆ ತೆಗಿತಾರೆ. ಆದರೆ ಎಲ್ಲ ಫ್ರೆಂಡ್ಸು ಚೆನ್ನಾಗೇ ಓದ್ತಾ ಇರ್ತಾರೆ. ನಾನು 2 ಡಿಗ್ರಿ ಮಾಡಿದ್ದೀನಿ, ಒಂದು 20 ಕೋರ್ಸ್ ಮಾಡಿದ್ದೀನಿ. ಅನುಭವದಿಂದ ಮಾತ್ರ ನಾನು ರೀಲ್ಸ್ ಮಾಡೋದು. ಸೊ ನಿಮಗೂ ಏನಾದ್ರು ಒಂದು ಡೌಟ್ ಇದೆ ಎಜುಕೇಷನ್ ರಿಲೇಟೆಡ್ ಅಂದರೆ ಒಂದು ಫಾಲೋ ಮಾಡಿ, ಒಂದು ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ.